ಭ್ರಷ್ಟಾಚಾರ, ಕಪ್ಪು ಹಣ, ಭಯೋತ್ಪಾದನೆಗೆ ಬ್ರೇಕ್ ಹಾಕ್ತೀನಿ ಅಂತ ನೋಟ್ ಬ್ಯಾನ್ ಜಾರಿಗೆ ತಂದಂತಹ ಮೋದಿ ಅವರ ಆಶಯಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಮತ್ತು ಘಟನೆಗಳು ಈಗ ನಡೀತಾ ಇವೆ. ಯಾವ ಭಯೋತ್ಪಾದನೆ, ಯಾವ ಭ್ರಷ್ಟಾಚಾರದ ಅಂತ್ಯ ಅಂತ ನಾವೆಲ್ಲರೂ ಸಹಕರಿಸ್ತಾ ಇದ್ವಿ, ಆದ್ರೆ ಅದೇ ಭ್ರಷ್ಟಾಚಾರದ ಆರಂಭವೇನು ಅನ್ನುವಂತಹ ಘಟನೆಗಳು ಇಡೀ ದೇಶದಲ್ಲಿ ನಡೆದಿವೆ. ಒಟ್ಟಾರೆ ಇಂದು ನಡೆದಂತಹ ಐಟಿ ಮತ್ತು ಸಿಬಿಐ ದಾಳಿಯಲ್ಲಿ ದೇಶದಲ್ಲಿ 30 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿದೆ, ಸೀಸ್ ಆಗಿದೆ. ಅದರಲ್ಲೂ ರಾಜ್ಯದಲ್ಲಿ 6 ಕಡೆಗಳಲ್ಲಿ ಸುಮಾರು 8 ಕೋಟಿಗೂ ಹೆಚ್ಚು ಹಣ ಸೀಸ್ ಆಗಿದ್ದು 34 ಕೆಜಿ ಚಿನ್ನ ಸಿಕ್ಕಿದೆ. ಬೆಡ್ರೂಮು, ಬಾತ್ರೂಮು ಬಿಡದೇನೆ ಕಪ್ಪು ಕುಳಗಳು ಕಪ್ಪು ಹಣವನ್ನ ಶೇಖರಿಸಿಟ್ಟಿದ್ದಾವೆ. ರಾಜ್ಯದಲ್ಲಿ ಒಂದೇ ದಿನ 6 ಕೋಟಿ ಸೀಸ್. ಚೆನ್ನೈನಲ್ಲಿ 24 ಕೋಟಿ ಹೊಸ ನೋಟು ಜಪ್ತಿ. ನೋಟು ರದ್ದು ಬಳಿಕ ಆದಾಯ ತೆರಿಗೆ ಇಲಾಖೆಯ ಭ್ರಷ್ಟರ ಬೇಟೆ ಮುಂದುವರೆದಿದೆ. ಇವತ್ತು ಒಂದೇ ದಿನ 30 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿದ್ದು ಕೆಜಿಗಟ್ಟಲೆ ಚಿನ್ನ ಸಿಕ್ಕಿದೆ. ಅದರಲ್ಲೂ ರಾಜ್ಯದಲ್ಲಿ ಐಟಿ ದಾಳಿ ಮುಂದುವರೆದಿದ್ದು ಹುಬ್ಬಳ್ಳಿ, ಚಿತ್ರದುರ್ಗದಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ. ಚಳ್ಳಕೆರೆಯ ಹವಾಲಾ ಡೀಲರ್ ಮನೆಯ ಬಾತ್ರೂಮ್ ಗೋಡೆಯಲ್ಲಿ ಕೋಟಿ ಹೊಸ ನೋಟು ಹಾಗೂ ಚಿನ್ನದ ಗಟ್ಟಿಗಳನ್ನ ಸೀಕ್ರೆಟ್ ಆಗಿ ಅಡಗಿಸಿ ಇಟ್ಟಿದ್ದು ಪತ್ತೆಯಾಗಿದೆ. ಇವತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನ ಜಪ್ತಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ 2000 ಮುಖಬೆಲೆಯ 5 ಕೋಟಿ 7 ಲಕ್ಷ ನಗದು, 90 ಲಕ್ಷ ರೂಪಾಯಿ ಹಳೆಯ ನೋಟುಗಳು, 28 ಕೆಜಿ ಚಿನ್ನದ ಗಟ್ಟಿ ಹಾಗೂ 4 ಕೆಜಿ ಚಿನ್ನಾಭರಣ, ದಾಖಲೆ ಪತ್ರಗಳನ್ನ ಜಪ್ತಿ ಮಾಡಲಾಗಿದೆ. ಇತ್ತ ಮೈಸೂರಿನ ಸುಯಸ್ ಫಾರಂ ಬಳಿ 22 ಲಕ್ಷ 26 ಸಾವಿರ ದಾಖಲೆ ಇಲ್ಲದ ಹಣ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸಲಾಗಿದೆ. ಚೆನ್ನೈನಲ್ಲಿ ಗುತ್ತಿಗೆದಾರ ಶೇಖರ್ ರೆಡ್ಡಿ ಮನೆಯಲ್ಲಿ ಬಾಕ್ಸ್ಗಳಲ್ಲಿ ತುಂಬಿಟ್ಟಿದ್ದ 24 ಕೋಟಿ ಹಣವನ್ನ ಮತ್ತೆ ಜಪ್ತಿ ಮಾಡಲಾಗಿದೆ. ಇನ್ನುಳಿದಂತೆ ಹೈದರಾಬಾದ್ನಲ್ಲಿ 70 ಲಕ್ಷ ಹಾಗೂ ರಾಜಸ್ಥಾನ್ನಲ್ಲಿ 7 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಇನ್ನು ಐಟಿ ರೈಡ್ಗೆ ಹೆದರಿ ಹಾಸನದಲ್ಲಿ 500 ರೂಪಾಯಿ ಮುಖಬೆಲೆಯ ಹಳೆಯ ನೋಟ್ನ ಕಂತೆಗಳಿಗೆ ಬೆಂಕಿ ಹಾಕಲಾಗಿದೆ. ಡಿಸೆಂಬರ್ 30ಕ್ಕೆ ಈ ಕಾಳಧನಿಕರಿಗೆ ತಮ್ಮ ಹಣವನ್ನ ಬ್ಯಾಂಕ್ ಇಡಕ್ಕೆ ಕಡೆಯ ದಿನಾಂಕವಾದ್ರಿಂದ, ಆಮೇಲೆ ಇತ್ತೀಚೆಗೆ ಐಟಿ ರೇಡ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಭಯಭೀತರಾಗಿ ಈ ತರ ಒಂದು ನೋಟ್ ನ ಸುಟ್ಟು ಹಾಕುವಂತ ಕೆಲಸ ಮಾಡಿದ್ದಾರೆ ಅಂತ ಅನ್ಸ್ತದೆ. ಒಟ್ಟಿನಲ್ಲಿ ಜನ ಪೈಸೆಗೂ ಪರದಾಡ್ತಿರೋವಾಗ ಕೋಟಿ ಹೊಸ ನೋಟುಗಳೇ ಸಿಕ್ತಿರೋದು ಪ್ರಧಾನಿ ಮೋದಿ ಅವರ ಭ್ರಷ್ಟ ಮುಕ್ತ ಸಮಾಜದ ಆಶಯಕ್ಕೆ ಹಿನ್ನಡೆಯಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಚಿತ್ರದುರ್ಗದಲ್ಲಿ ಐಟಿ ರೇಡ್ ವೇಳೆ ಸಿಕ್ಕಿ ಬಿದ್ದಿರುವಂತಹ ಹಾಸ್ಯ ನಟ ದೊಡ್ಡಣ್ಣ ಅವರ ಅಳಿಯ ಮತ್ತು ಜೆಡಿಎಸ್ ಮುಖಂಡ ಕೆಸಿ ವೀರೇಂದ್ರ ಗೃಹ ಪ್ರವೇಶಕ್ಕೆ ದೇವೇಗೌಡರು ಕೂಡ ಹೋಗಿದ್ರು. 3-4 ತಿಂಗಳ ಹಿಂದೆ ನಡೆದ ಗೃಹ ಪ್ರವೇಶದ ವೇಳೆ ದೇವೇಗೌಡರು ಭಾಗಿಯಾಗಿದ್ರು. ಆದ್ರೆ ಈಗ ಆ ಮನೆಯ ಮೇಲೆ ಐಟಿ ರೇಡ್ ಆಗಿದ್ದು ಅದೇ ಬಾತ್ರೂಮ್ನ ಸೀಕ್ರೆಟ್ ಚೇಂಬರ್ನಲ್ಲೇ ಇವತ್ತು ಕೋಟಿ ಹಣ ಸಿಕ್ಕಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು, ಒಂದು ವೀರೇಂದ್ರ ಮನೆಯಲ್ಲಿ ಸಿಕ್ಕಿರುವಂತಹ ಭಾರಿ ಹಣ, ಮತ್ತೊಂದು ಕಡೆ ದೇವೇಗೌಡರು ವೀರೇಂದ್ರ ಅವರ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿ ಆಶೀರ್ವದಿಸಿದಂತಹ ಆ ಕ್ಷಣ. ಆದ್ರೆ ದೇವೇಗೌಡರು ಆ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಬಾತ್ರೂಮ್ನಲ್ಲಿ ಒಂದು ಸೀಕ್ರೆಟ್ ಲಾಕರ್ ಇದೆ, ಅದರಲ್ಲಿ ಕಂತೆ ಹಣ ಇದೆ ಅಂತ ಗೊತ್ತಿರಲಿಲ್ವೇನೋ, ಅಥವಾ ದೇವೇಗೌಡರು ಬಂದ ನಂತರ ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೆ ನೋಟ್ ಬ್ಯಾನ್ ಆದ್ಮೇಲೆನೆ ಏನಾದ್ರೂ ಈ ಪ್ಲಾನ್ ನಡೆದಿದೆಯೋ ಅಥವಾ ಈ ರೀತಿಯಾದಂತಹ ವಿಶೇಷ ಬಾತ್ರೂಮ್ನ ವ್ಯವಸ್ಥೆ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಆದರೆ ಇವತ್ತು ನಡೆದಂತಹ ಐಟಿ ದಾಳಿ ವೇಳೆ ನೀವು ಕಾಣ್ತಾ ಇರುವಂತಹ ದೃಶ್ಯಗಳನ್ನ ನೋಡಿ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಕಂತೆ ನೋಟು ಮತ್ತು ಬೇನಾಮಿ ಆಸ್ತಿಯೊಂದಿಗೆ ಸಿಕ್ಕಿಬಿದ್ದಿರುವ ಜಯಚಂದ್ರ ಕುಟುಂಬವನ್ನ ಜಾರಿ ನಿರ್ದೇಶನಾಲಯ ಸಖತ್ತಾಗಿ ಡ್ರಿಲ್ ಮಾಡ್ತಾ ಇದೆ. ವಿಚಾರಣೆ ವೇಳೆ ಜಯಚಂದ್ರ ಪತ್ನಿ ಭಾರತಿ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಕಮಿಷನ್ ಆಸೆಗೆ ಬಿದ್ದು ಇಬ್ಬರು ಸಚಿವರು, ಓರ್ವ ಶಾಸಕರ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋಕೆ ಹೋಗಿ ನಮ್ಮ ಯಜಮಾನರು ಸಿಕ್ಕಿಬಿದ್ರು ಅಂತ ಭಾರತಿ ಹೇಳಿದ್ದಾರೆ. ಜೊತೆಗೆ ಇಬ್ಬರು ಐಎಎಸ್ ಅಧಿಕಾರಿಗಳು, ಇಬ್ಬರು ಐಪಿಎಸ್ ಅಧಿಕಾರಿಗಳಿಗೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಆ ಸಚಿವರು ಯಾರು, ಶಾಸಕರು ಯಾರು ಅನ್ನೋದು ತುಂಬಾನೇ ಕುತೂಹಲ ಮೂಡಿಸಿದೆ. ಜೊತೆಗೆ ಬಾಮೈದುನಿಂದ ಕೆಟ್ಟೆ ಅಂತ ಜಯಚಂದ್ರ ಹೇಳ್ಕೊಂಡಿದ್ದಾರೆ.
ಮತ್ತೊಂದು ಕಡೆ ಡ್ರೈವರ್ ರಮೇಶ್ ಸುಸೈಡ್ಗೆ ಕಾರಣವಾಗಿ ತಲೆ ತಪ್ಪಿಸಿಕೊಂಡಿರುವಂತಹ ಭೀಮಾ ನಾಯಕ್ ಇನ್ನೂವರೆಗೂ ಕೂಡ ಸಿಗ್ತಾ ಇಲ್ಲ. ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸುವಂತೆ ಕಾಡುಕೊತ್ತನಹಳ್ಳಿ ಗ್ರಾಮಸ್ಥರು, ವಿವಿಧ ಸಂಘಟನೆಗಳು ಮದ್ದೂರಿನಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದ್ರು. ಈ ಮಧ್ಯೆ ಬಳ್ಳಾರಿಯಲ್ಲಿ ತಹಶೀಲ್ದಾರ್ ಆಗಿದ್ದ ಭೀಮಾ ನಾಯಕ್ ತಮ್ಮಿಬ್ಬರ ಮಕ್ಕಳ ಹೆಸರಿಗೆ 27 ಎಕರೆ ಜಮೀನು ಖರೀದಿಸಿರೋ ದಾಖಲೆಗಳು ಸಿಕ್ಕಿವೆ. ಬ್ಲಾಕ್ ಮನಿಯನ್ನ ವೈಟ್ ಮಾಡೋ ಸಲುವಾಗಿ ಬಡ ರೈತರನ್ನ ಬಲಿ ತಗೊಂಡು ಅದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ಳದೇನೆ ಈ ಎಡಿ ಸರ್ಕಾರ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಹೋರಾಟ ಮುಂದುವರಿಸ್ತೀವಿ. ಸರ್ಕಾರಕ್ಕೆ ದಮ್ ಏನಾರ ಇದ್ರೆ ಸಿದ್ದರಾಮಯ್ಯನವರು ನನಗೇನು ಗೊತ್ತು, ನಾನೇನ್ ಕಂಡಿದ್ದಾನೋ ನನಗೇನು ಗೊತ್ತಿಲ್ಲ, ಆ ದೇಶ ಬರ್ಲಿ ಅಂತಕ್ಕಂಥ ವಿಚಾರನ ಬಿಟ್ಟು ಈ ಕ್ಷಣದಲ್ಲೇ ಬಂಧಿಸಿದ್ರೆ ಮಾತ್ರ ನಿಮ್ ಸರ್ಕಾರಕ್ಕೆ ಸ್ವಲ್ಪ ಮಾನ ಮರ್ಯಾದೆ. ಈ ಭ್ರಷ್ಟರಿಗೇನೋ ಭಾರಿ ಪ್ರಮಾಣದಲ್ಲಿ ಹಣ ಸಿಗ್ತಾ ಇದೆ, ಆದ್ರೆ ಜನಸಾಮಾನ್ಯರು ಮಾತ್ರ ಪರದಾಡ್ತಾ ಇದ್ದಾರೆ. ಎಟಿಎಂಗಳ ಮುಂದೆ ನೋ ಕ್ಯಾಶ್ ಅನ್ನುವಂತಹ ಬೋರ್ಡ್ ತಗಲಾಕಿದ್ರೆ ಬ್ಯಾಂಕ್ಗಳು ಕೂಡ 3 ದಿನ ರಜೆಗಾಗಿ ಬಾಗಿಲನ್ನ ಮುಚ್ಚಿವೆ. ಹೀಗಾಗಿ ನೋಟ್ ಬ್ಯಾನ್ ಆಗಿ 1 ತಿಂಗಳು ಕಳೆದು ಇನ್ನು 17 ದಿನಗಳು ಬಾಕಿ ಉಳಿದಿವೆ. ಈ 17 ದಿನಗಳಲ್ಲಿ ಏನಾದ್ರೂ ಲಾಭ ಆಗುತ್ತಾ ಅನ್ನೋದರ ಬಗ್ಗೆ ಜನಸಾಮಾನ್ಯರು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ. ನೋಟಿಗಾಗಿ ನಿಲ್ಲದ ಜನರ ಪರದಾಟ. ಎಟಿಎಂಗಳಲ್ಲಿ ಹಣವಿಲ್ಲ, 3 ದಿನ ಬ್ಯಾಂಕ್ ತೆರೆಯಲ್ಲ. ದೇಶಾದ್ಯಂತ ನೋಟು ಸಮಸ್ಯೆ ಮುಂದುವರೆದಿದೆ. ಅದರ ಜೊತೆಗೆ ಬ್ಯಾಂಕ್ಗಳಿಗೆ 3 ದಿನ ರಜೆ ಇದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಜನರ ಪರದಾಟ ಆ ಮೋದಿಗೆ ಪ್ರಿಯವಾಗಿದೆ. ಅದರಲ್ಲೂ ವೀಕೆಂಡ್ನಲ್ಲಿ ಊರಿಗೆ ಮೋಜು ಮಸ್ತಿಗೆ ತೆರಳುತ್ತಾ ಇದ್ದ ಬೆಂಗಳೂರು ಜನ ಈಗ ಮನೆಯಲ್ಲೇ ಟಿವಿ ನೋಡುವಂತಾಗಿದೆ. ಯಾಕೆಂದ್ರೆ ಎಲ್ಲ ನೋಟ್ ಬ್ಯಾನ್ ಎಫೆಕ್ಟ್. ಹೌದು, ಸಾಲು ಸಾಲು ರಜೆಯಿಂದಾಗಿ ಒಂದು ಕಡೆ ಬ್ಯಾಂಕ್ಗಳು ಮುಚ್ಚಿದ್ರೆ ಇನ್ನೊಂದು ಕಡೆ ಎಟಿಎಂಗಳಲ್ಲಿ ಹಣವಿಲ್ಲದೆ ಸಾರ್ವಜನಿಕರು ಚಿಲ್ಲರೆ ಹಣಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಬಹುತೇಕ ಎಟಿಎಂಗಳು ನೋ ಕ್ಯಾಶ್ ಬೋರ್ಡ್ ಅನ್ನ ನೇತು ಹಾಕಿಸಿಕೊಂಡಿದ್ರೆ ಇನ್ನು ಕೆಲವು ಎಟಿಎಂಗಳು 1 ತಿಂಗಳಿಂದ ಕದವನ್ನೇ ತೆರೆದಿಲ್ಲ. ಊರಿಂದ ಟ್ರಾವೆಲ್ ಮಾಡ್ತೀವಿ, ಬೆಳಗ್ಗೆ 8 ಗಂಟೆ ಬಂದರೆ 10 ಗಂಟೆ ಆಫೀಸು, ಆಮೇಲೆ ಸಂಜೆ ಹೋಗೋಷ್ಟರಲ್ಲಿ ಆಫೀಸ್ ಕ್ಲೋಸ್ ಆಗಿರುತ್ತೆ, ಬ್ಯಾಂಕಲ್ಲಿ ಹೋಗೋಕ್ಕಾಗಲ್ಲ, ಎಟಿಎಮಲ್ಲಿ ನಿಂತ್ಕೊಬೇಕು. ದಿನ ಪೊಸಿಷನ್ ದಿನ 2-2 ಸಾವಿರ ತೊಗೊಳೋದಾಗಿದೆ. 10 ದಿವಸದಿಂದ ಅದೇ ಕೆಲಸ ಆಗಿದೆ. ಹಂಗಾಗಿ ತೊಂದರೆ ಆಗ್ತಾಯಿದೆ. ಇದು ಮಾಡಿರೋದು ಕರೆಕ್ಟ್ ಆಗಿದೆ, ಆದರೆ ಸ್ವಲ್ಪ ಪೂರ್ವ ತಯಾರಿ ಆಗಬೇಕಾಗಿತ್ತು ಅನಿಸುತ್ತೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಸಮಯಕ್ಕೆ ಇನ್ನು ಕೇವಲ 19 ದಿನ ಮಾತ್ರ ಬಾಕಿ ಉಳಿದಿದೆ. ಪರಿಸ್ಥಿತಿ ಏನಾದರೂ ಇದೇ ರೀತಿ ಮುಂದುವರಿದ್ರೆ ಜನರೇ ಸರ್ಕಾರದ ಕೌಂಟ್ ಡೌನ್ ಶುರು ಮಾಡೋ ಕಾಲ ದೂರವಿಲ್ಲ. ಸುನಿಲ್ ಗೋವಿನಕೋವಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಟ್ ಬ್ಯಾನ್ ಚರ್ಚೆಗೆ ಸದನದಲ್ಲಿ ಪ್ರತಿಪಕ್ಷಗಳು ನನಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ, ಹೀಗಾಗಿ ನಾನು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ ಅಂತ ಪ್ರಧಾನಿ ಮೋದಿ ಗುಜರಾತ್ನಲ್ಲಿ ಹೇಳಿದ್ದಾರೆ. ಈ ಮಧ್ಯೆ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರಿಗೆ ನೋಟ್ ಬ್ಯಾನ್ ವಿಚಾರ ಮೊದಲೇ ಗೊತ್ತಿತ್ತು ಅಂತ ಕಾಂಗ್ರೆಸ್ ನಾಯಕ ಚಾಕೋ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ತಲೆಗೆ ಭಾರೀ ಬೆಲೆ ಕಟ್ಟಿದ್ದಾರೆ. ಲೋಕಸಭೆಯಲ್ಲಿ ಬಿಡ್ತಿಲ್ಲ, ಜನಸಭೆಯಲ್ಲಿ ಮಾತನಾಡ್ತಿದ್ದೇನೆ. ಪ್ರತಿಪಕ್ಷಗಳ ವಿರುದ್ಧ ಸದನದ ಹೊರಗೆ ಪ್ರಧಾನಿ ವಾಗ್ದಾಳಿ. ನೋಟ್ ಬ್ಯಾನ್ ವಿಚಾರವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ವರ್ತನೆಯನ್ನ ಪ್ರಧಾನಿ ಮೋದಿ ಉಗ್ರವಾಗಿ ಖಂಡಿಸಿದ್ದಾರೆ. ಗುಜರಾತ್ನ ರ್ಯಾಲಿಯಲ್ಲಿ ಮಾತನಾಡಿ ಪಾರ್ಲಿಮೆಂಟ್ ಕೋಲಾಹಲ ರಾಷ್ಟ್ರಪತಿಯನ್ನೇ ಸಿಡಿದೇಳುವಂತೆ ಮಾಡಿದೆ. ಚರ್ಚೆಗೆ ಸಿದ್ಧರಿದ್ದೇವೆ ಅಂತ ಸರ್ಕಾರ ಹೇಳಿಕೊಂಡೇ ಬರ್ತಿದೆ. ಆದ್ರೆ ಲೋಕಸಭೆಯಲ್ಲಿ ನನಗೆ ಮಾತನಾಡಲು ಪ್ರತಿಪಕ್ಷಗಳು ಬಿಡುತ್ತಿಲ್ಲ, ಹೀಗಾಗಿ ಜನಸಭೆಯಲ್ಲಿ ಮಾತನಾಡುತ್ತಿದ್ದೇನೆ ಅಂತ ವಾಕ್ಪ್ರಹಾರ ನಡೆಸಿದ್ರು. ಅಲ್ಲದೆ ನೋಟು ನಿಷೇಧದಿಂದ ಭಯೋತ್ಪಾದನೆಯ ಬೆನ್ನೆ ಮುರಿದಿದೆ, ಬೇಕಾದ್ರೆ ನನ್ನನ್ನ ಟೀಕಿಸಿ, ಆದ್ರೆ ನನ್ನ ನಿರ್ಧಾರಗಳನ್ನ ರಾಜಕೀಕರಣಗೊಳಿಸಬೇಡಿ ಅಂತ ಮನವಿ ಮಾಡಿದ್ರು. लोकसभा में मुझे नहीं बोलने दिया जाता, मैंने जनसभा में बोलने का रास्ता चुन लिया। 8 तारीख के पहले छोटे लोगों की ताकत बढ़ाने के लिए ये बहुत बड़ा फैसला मैंने किया। मेरी लड़ाई है आतंकवाद के खिलाफ। आतंकवादियों को ताकत मिलती है जाली नोट से। सीमा पार क्या हो रहा है सब जानते हैं, पड़ोस में ही रहते हैं। ನೋಟು ರದ್ದು ಅತಿ ದೊಡ್ಡ ಹಗರಣ. ಆದ್ರೆ ನೋಟು ನಿಷೇಧ ವಿಚಾರವಾಗಿ ಬಿಜೆಪಿಗೆ ಮೊದಲೇ ಗೊತ್ತಿತ್ತು. ಹೀಗಾಗಿ 1 ತಿಂಗಳಲ್ಲಿ ಬಿಜೆಪಿ ಖಾತೆಯಲ್ಲಿ 5.65 ಲಕ್ಷ ಕೋಟಿ ಜಮೆಯಾಗಿದೆ ಅಂತ ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿಸಿ ಚಾಕೋ ಗಂಭೀರ ಆರೋಪ ಮಾಡಿದ್ರು. The very day 8th of December, a huge amount of money was deposited by the BJP State Committee of
That much confidentiality was there in the trauma. That Indian bank deposit, Reserve Bank figures point out, last August and last September, deposits in the Indian banks were more than 5.65 lakh crore, more than that of the previous month. ಪ್ರಧಾನಿ ಮೋದಿ ತಲೆದಂಡಕ್ಕೆ ಇನಾಮು. ಈ ಮಧ್ಯೆ ನೋಟು ನಿಷೇಧಕ್ಕೆ ಕಾರಣವಾಗಿರುವ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ತಲೆದಂಡಕ್ಕೆ ಸಮಾಜವಾದಿ ಪಕ್ಷದ ನಾಯಕನೊಬ್ಬ ಹೇಳಿಕೆ ನೀಡಿದ್ದು ವಿವಾದಕ್ಕೀಡಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ತಮಿಳುನಾಡಿನಲ್ಲಿ ಮತ್ತೆ ಮಹಿಳೆಯರ ದರ್ಬಾರ್ ಶುರುವಾಗಲಿದೆ. ಅಣ್ಣಾ ಡಿಎಂಕೆ ಪಕ್ಷದ ಅಧಿನಾಯಕಿ ಜಯಲಲಿತಾ ಅವರ ಅಕಾಲಿಕ ನಿಧನದ ನಂತರ ಆ ಸ್ಥಾನವನ್ನು ತುಂಬೋದು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದು ಜಯಲಲಿತಾ ಅವರ ಆಪ್ತೆ ಚಿನ್ನಮ್ಮ ಶಶಿಕಲಾ ನಟರಾಜನ್. ಈ ಕುರಿತಂತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಮ್ಮನ ಸ್ಥಾನ ತುಂಬಲಿದ್ದಾರೆ ಚಿನ್ನಮ್ಮ. ಶಶಿಕಲಾಗೆ ಚುಕ್ಕಾಣಿ ಬಹುತೇಕ ನಿಶ್ಚಿತ. ಜಯಲಲಿತಾ ಅಕಾಲಿಕ ನಿಧನದ ಬಳಿಕ ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಯಾರಿಗೆ ಸಿಗಲಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಿರೀಕ್ಷೆಯಂತೆಯೇ ಅಮ್ಮನ ಸ್ಥಾನವನ್ನ ಚಿನ್ನಮ್ಮ ಶಶಿಕಲಾ ತುಂಬಲಿದ್ದಾರೆ. ಶಶಿಕಲಾ ಅವರೇ ಅಧಿನಾಯಕಿ ಆಗಬೇಕು ಅಂತ ಪಕ್ಷದ ಪ್ರಮುಖರು ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಶಶಿಕಲಾ ವಿರೋಧಿ ಬಣವು ಈಗ ಮೆತ್ತಗಾಗ್ತಿದೆ. ಹೀಗಾಗಿ ಶಶಿಕಲಾ ಅವರೇ ಜಯ ಚೇರಿನಲ್ಲಿ ಕೂರೋದು ಖಚಿತವಾಗಿದೆ. ಇದೇ 20ಕ್ಕೆ ಪಕ್ಷದ ಮಹಾಸಭೆ ನಡೆಯಲಿದ್ದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಶಶಿಕಲಾಗೆ ಹೈಕಮಾಂಡ್, ಪನ್ನೀರ್ ಸೆಲ್ವಂಗೆ ಸಿಎಂ ಪಟ್ಟ ಅನ್ನುವ ಡೀಲ್ ಅಪೋಲೋ ಆಸ್ಪತ್ರೆಯಲ್ಲೇ ಫಿಕ್ಸ್ ಆಗಿತ್ತು ಎನ್ನಲಾಗಿದೆ. ಇನ್ನು ನಿನ್ನೆ ರಾತ್ರಿಯೇ ಸಚಿವರೊಂದಿಗೆ ತೆರಳಿ ಶಶಿಕಲಾ ಜೊತೆ ಸಿಎಂ ಸೆಲ್ವಂ 3 ಗಂಟೆ ಚರ್ಚೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಹಿರಿಯ ನಾಯಕರಾದ ತಂಬಿದುರೈ, ಸ್ಪೀಕರ್ ಪಿ ಧನ್ಪಾಲ್ ಜೊತೆ ಶಶಿಕಲಾ ಸಮಾಲೋಚನೆ ನಡೆಸಿದ್ದಾರೆ. ಸರ್ಕಾರ ಪಕ್ಷದಿಂದ ದೂರ ಇರಿ. ಕುಟುಂಬಸ್ಥರಿಗೆ ಶಶಿಕಲಾ ಕಟ್ಟಾಜ್ಞೆ. ಪೊಯಸ್ ಗಾರ್ಡನ್ನ ನಿವಾಸದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ನಡೆಸಿರುವ ಶಶಿಕಲಾ ಸರ್ಕಾರ ಮತ್ತು ಪಕ್ಷದಿಂದ ದೂರ ಉಳಿಯುವಂತೆ ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ಅಮ್ಮನ ಅಗಲಿಕೆ ಶಾಕ್ಗೆ 280 ಮಂದಿ ಸಾವು. ಅಂದಹಾಗೆ ಜಯಲಲಿತಾ ನಿಧನದ ಆಘಾತದಿಂದಾಗಿ ತಮಿಳುನಾಡಿನಲ್ಲಿ 280 ಮಂದಿ ಸಾವಿಗೀಡಾಗಿದ್ದು, ಮೃತ ಕುಟುಂಬಗಳಿಗೆ ಅಣ್ಣಾ ಡಿಎಂಕೆ ತಲಾ 3 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಇನ್ನು ಮರೀನಾ ಬೀಚ್ನ ಜಯ ಸಮಾಧಿಗೆ ಭೇಟಿ ನೀಡಿ 3ನೇ ದಿನಗಳ ವಿಧಿವಿಧಾನಗಳನ್ನು ಪೂರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿ ಹಗರಣದಲ್ಲಿ ಅರೆಸ್ಟ್ ಆಗಿರುವ ನಿವೃತ್ತ ವಾಯುಸೇನಾ ಮುಖ್ಯಸ್ಥ ಎಸ್ಪಿ ತ್ಯಾಗಿ ಅವರನ್ನ ಸಿಬಿಐ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದೆ. ತ್ಯಾಗಿ ಜೊತೆಗೆ ಸಂಬಂಧಿ ಸಂಜೀವ್ ಅಲಾಯ್ಸ್ ಹಾಗೂ ವಕೀಲ ಗೌತಮ್ ಖೇತಾನ್ ರನ್ನ ಗುರ್ಗಾಂವ್ನಲ್ಲಿ ನಿನ್ನೆ ಸಿಬಿಐ ಬಂಧಿಸಿತ್ತು. ಇವತ್ತು ದೆಹಲಿಯ ಪಟಿಯಾಲಾ ಹೌಸ್ ಕೋರ್ಟ್ಗೆ ಹಾಜರುಪಡಿಸಿ 10 ದಿನ ವಶಕ್ಕೆ ಮನವಿ ಮಾಡಿತ್ತು. ಇನ್ನು ವಿವಿಐಪಿಗಳ ಪಯಣಕ್ಕಾಗಿ 12 ಹೆಲಿಕಾಪ್ಟರ್ ಖರೀದಿಯಲ್ಲಿ 3,600 ಕೋಟಿ ರೂಪಾಯಿ ಅವ್ಯವಹಾರವಾಗಿದ್ದು, ತ್ಯಾಗಿ ಸೇರಿದಂತೆ ಇವರ ಸೋದರ ಸಂಬಂಧಿಯ ಬ್ಯಾಂಕ್ ಖಾತೆ ಕಿಕ್ ಬ್ಯಾಕ್ ಸಂದಿತ್ತು. 2013 ಫೆಬ್ರವರಿ 13ರಂದು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಮೊದಲ ಬಾರಿಗೆ ಅಕ್ರಮದ ವರದಿ ಬಯಲು ಮಾಡಿತ್ತು. ಪ್ರಧಾನಿ ಮೋದಿ ಭೇಟಿ ಸಿಗದ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ಕೆಸರೆರಚಾಟ ಮುಂದುವರೆದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪರಸ್ಪರ ತಿಕ್ಕಾಟವನ್ನ ನಡೆಸಿದ್ದು, ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಧಾನಿಗಳು ಈ ರೀತಿ ವರ್ತಿಸಬಾರದು ಅಂತ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ರೆ ಅದಕ್ಕೆ ತಿರುಗೇಟು ಕೊಡುವಂತೆ ಪಿಎಂ ಪರ್ಮಿಷನ್ ಮೊದಲೇ ಪಡಿಬೇಕಾಗಿತ್ತು ನೀವು ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರು ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ ಮಾತಾಡ್ತಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಭೇಟಿ ಮಾಡಬೇಕು, ರಾಜ್ಯದ ಸಮಸ್ಯೆಗಳನ್ನ ಅವರಿಗೆ ಹೇಳ್ಬೇಕು. ಬರಗಾಲ ಇದೆ, ಭೀಕರವಾದ ಬರಗಾಲ ಇದೆ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನ ಕೇಳಬೇಕು. ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೋಸ್ಕರವಾಗಿ ನಾನು ಕೇಳಿರ್ತಕ್ಕಂಥದ್ದು. ಸೊ ಇದು ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆನಲ್ಲಿ ಸರಿಯಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಶೋಭಾ ಕರಂದ್ಲಾಜೆ ಅವರಿಗೆ, ಯಡಿಯೂರಪ್ಪನವರಿಗೆ ಅವರಿಗೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಏನೂ ಗೊತ್ತಿದ್ದ ಕಾಣಿಸಲ್ಲ ನನಗೆ. ನಾವು ಮುಖ್ಯಮಂತ್ರಿಗಳು ನಮ್ಮ ಸಂಸತ್ ಸಭೆಯನ್ನು ಕರೆದಾಗಲೂ ಸಹ ಕೊನೆ ನಿಮಿಷದಲ್ಲಿ ಸಭೆಯನ್ನು ಕರೆದ್ರು. ನಾವು ಅಲ್ಲಿ ಕುಂತು ಚರ್ಚೆ ಮಾಡೋಕ್ಕೂ ಸಮಯ ಇರಲಿಲ್ಲ. ನಿತಿನ್ ಗಡ್ಕರಿ ಅವ್ರ ಮಗಳ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು, ನನಗೆ ಗೊತ್ತಿರಲಿಲ್ಲ, ಕರೆದು ಬಿಟ್ಟೆ ಅಂತ ಹೇಳಿದರು. ಅಂದರೆ ಯಾವುದೇ ವಿಷಯದಲ್ಲಿ ಪೂರ್ವ ಚಿಂತನೆಯನ್ನು ಮಾಡ್ದೇನೆ, ಬಿಡುವು ಮಾಡ್ಕೊಳ್ದೇನೆ ಬಂದು ತರಾತುರಿಯಲ್ಲಿ ಪ್ರಧಾನಿಯವರು ಸಮಯ ಕೊಡಲಿಲ್ಲ ಅಂತ ಆರೋಪ ಮಾಡುವಂಥದ್ದು, ಇದರಿಂದ ಏನು ಪರಿಣಾಮಗಳಾಗುತ್ತೆ, ಏನು ಮೆಸೇಜ್ ಹೋಗುತ್ತೆ ಅನ್ನೋ ಕಲ್ಪನೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಇರಬೇಕಾಗಿತ್ತು. ಕಪ್ಪು ಹಣದ ಕರಾಳತೆಗಿಂತ ಸರ್ಕಾರಿ ಭೂಮಿ ಕಬಳಿಕೆ ದೊಡ್ಡ ಹಗರಣ ಅಂತ ಭೂ ಕಬಳಿಕೆ ವಿರೋಧಿ ಹೋರಾಟ ಸಮಿತಿಯ ಎಟಿ ರಾಮಸ್ವಾಮಿ ದೂರಿದ್ದಾರೆ. ಇನ್ನು ಶಾಸಕರ ಭವನದಲ್ಲಿ ಮಾತನಾಡಿದ ಅವರು ಸುಮಾರು 4 ಲಕ್ಷ ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಅಧಿಕಾರಿಗಳ ಸಹಾಯದಿಂದ ಭೂ ಕಬಳಿಕೆ ಮಾಡಿದ್ದಾರೆ ಎಂದರು.
ಈ ಕಪ್ಪು ಹಣ ಇಡೀ ರಾಷ್ಟ್ರದಲ್ಲಿ ಅವರು ಸಮೀಕ್ಷೆ ಮಾಡಿದ್ದು 3.5 ಲಕ್ಷ ಕೋಟಿ ರೂಪಾಯಿ. ಇವತ್ತು ಭೂ ಕಬಳಿಕೆ ಇಡೀ ರಾಜ್ಯಾದ್ಯಂತ ಹಕ್ಕನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತಹ ವಿಸ್ತೀರ್ಣ 4 ಲಕ್ಷ ಎಕರೆ ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅಧಿಕಾರಿಗಳು ಸೇರ್ಕೊಂಡೇ ಈ ಅಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ತಮಿಳುನಾಡಿಗೆ ಡಿಸೆಂಬರ್ 15ರವರೆಗೆ 2,000 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಸುಪ್ರೀಂ ಕೋರ್ಟ್ ನಿನ್ನೆ ಕರ್ನಾಟಕಕ್ಕೆ ಸೂಚಿಸಿತ್ತು. ಆದರೆ ಹಾರಂಗಿ ಜಲಾಶಯದ ವ್ಯಾಪ್ತಿಯ ನಾಲೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ 3 ದಿನಗಳಿಂದ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿರುವ ಮಹೇಶ್ ಅಸ್ವಸ್ಥರಾಗಿದ್ದಾರೆ. ವೈದ್ಯರು ವಿಶ್ರಾಂತಿಗೆ ಸೂಚಿಸಿದ್ರು. ನೀರು ಬಿಡೋವರೆಗೂ ಹೋರಾಟ ಬಿಡೋದಿಲ್ಲ ಅಂತ ಮಹೇಶ್ ಪಟ್ಟು ಹಿಡಿದಿದ್ದಾರೆ. ನಿರ್ಲಕ್ಷ್ಯ ತೋರುತ್ತಿರುವ ಉಸ್ತುವಾರಿ ಸಚಿವರಿಗೆ, ನಿರ್ಲಕ್ಷ್ಯ ಮುಖ್ಯಮಂತ್ರಿಗೆ ಬೇಕೇ ಬೇಕು, ಬೇಕೇ ಬೇಕು. ಈ ಭಾಗದ ಸುಮಾರು 21,000 ಎಕರೆ ನೀರು ಹರಿಸಿದ್ರೆ ಆ ಭಾಗದ ರೈತರಿಗೆ ಭತ್ತ ಮತ್ತೆ ಹುಲ್ಲು ಸಿಗುತ್ತೆ. ಆದ್ರೆ ಇಲ್ಲಿವರೆಗೆ ನೀರನ್ನ ಹರಿಸುವಂತ ಕೆಲಸ ಮಾಡಿಲ್ಲ. ನೀರನ್ನ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ತುರ್ತಾಗಿ ಉಸ್ತುವಾರಿ ಸಚಿವರು ಕೂಡಲೇ ಗಮನ ಹರಿಸಬೇಕು. ಬಂದು ಏನು ಇವು ನಿರಂತರವಾಗಿ 3 ದಿನಗಳ ಕಾಲ ಉಪವಾಸ ಮಾಡುವ ಮೂಲಕ ನಿತ್ರಾಣಗೊಂಡಿದ್ದಾರೆ, ಅವ್ರನ್ನ ಆರೋಗ್ಯವಂತರಾಗಿ ಉಳಿಸ್ಲಿಕ್ಕೆ, ಈ ರೈತರನ್ನ ಉಳಿಸ್ಲಿಕ್ಕೆ ಆ ನೀರನ್ನ ಬಿಡುಗಡೆ ಮಾಡಬೇಕು. ಆಹಾರ ಅರಸಿ 60ಕ್ಕೂ ಹೆಚ್ಚು ಆನೆಗಳು ತಮಿಳುನಾಡಿನ ಗಡಿ ಭಾಗದಲ್ಲಿ ಬಂದು ಬೀಡು ಬಿಟ್ಟಿವೆ. ಹೊಸೂರು ಆನೇಕಲ್ ಗಡಿಯಲ್ಲಿ ಶಾನಮಾವು ಪ್ರದೇಶದಲ್ಲಿ ಆನೆಗಳ ಹಿಂಡು ಕಾಣಿಸಿಕೊಂಡಿದ್ದು ಉದ್ದನಹಳ್ಳಿ, ಮೇಟ್ರಿ, ಕೊತ್ತನೂರು ಗ್ರಾಮಸ್ಥರು ಭೀತಿಗೊಂಡಿದ್ದಾರೆ. ದಕ್ಷಿಣ ಪಿನಾಕಿನಿ ನದಿ ತಪ್ಪಲಿನ ಆನೆಗಳು ಠಿಕಾಣಿಯನ್ನ ಹೂಡಿದ್ದು ಅರಣ್ಯ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. அவங்க பப்ளிக்ல இருக்காங்கல்ல, அதுல ஒரு ஆள் பேட்டி கொடுக்குற மாதிரி ஒரு ஆள் வாங்க. இப்ப யானைகள் வந்து இந்த காட்டு பகுதியில தான் நிற்கு. 60 ಆನೆಗಳು ಹಿಂಡು ತಮಿಳುನಾಡು ಬಾರ್ಡರ್ದಂತ ನಮ್ಮ ಶಾನಮಾವು, ಉದ್ನಹಳ್ಳಿ, ಮೆಟ್ರೆ ಈ ತರ ಬಂದಿದ್ದಾವೆ. ನಮ್ಮ ತೋಟ ಬೆಳೆ ಎಲ್ಲ ಹಾಳು ಮಾಡಿದ್ದಾವೆ. ಬನ್ನೇರುಗಡೆಯಿಂದ ಕಡೆ ಬಂದು ಉಸುರು ಬಂದು, ಉಸುರಿಂದ ಶಾನಮಾವು ಬಂದು, ಶಾನಮಾವು ಇವಾಗ ಬೇಣೋ ತಮ್ಮ ಕಾಡಿದೆ, ಅಲ್ಲಿ ಕಾಡು ಕಡೆ ಹೋಗಿದ್ದಾವೆ. ಫಾರೆಸ್ಟರ್ ಅವರು ಬಂದು ಓಡಿಸಿದ್ದಾರೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಿನ್ನೆ ಮದುವೆಯಾದ ಯಶ್ ಮತ್ತು ರಾಧಿಕಾ ಜೋಡಿಯ ರಿಸೆಪ್ಷನ್ ಇವತ್ತು ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇದೆ. ರಿಸೆಪ್ಷನ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಯಡಿಯೂರಪ್ಪ ಸೇರಿದಂತೆ ರಾಜಕೀಯ, ಸಿನಿಮಾ ರಂಗದ ಇತರೆ ಗಣ್ಯರು ಭಾಗಿಯಾಗಿ ಆಶೀರ್ವದಿಸುತ್ತಿದ್ದಾರೆ. ಅರುಣ್ ಸಾಗರ್ ನಿರ್ಮಿಸಿರುವ ದೊಡ್ಡ ಸೆಟ್ನಲ್ಲಿ ಹೂವಿನ ಲೋಕವೇ ಅನಾವರಣಗೊಂಡಿದೆ. ಭರ್ಜರಿ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಾಧಿಕಾ ಅವ್ರ ಮದುವೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಬಹಳ ಸಂತೋಷ ಆಗ್ತಿದೆ. ಐ ವಿಶ್ ಆಲ್ ದ ಬೆಸ್ಟ್. ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವ್ರಿಗೆ ದೇವ್ರು ತುಂಬಾ ಒಳ್ಳೇದು ಮಾಡಲಿ, 100 ವರ್ಷ 106 ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. First of all, real life Mr. and Mrs. ರಾಮಚಾರಿಗೆ I wish them congratulations and all the very best. ತುಂಬಾ ಒಂದು ಒಳ್ಳೆ it's a happy function, it's a happy day for them. So Khandita, I wish them all the love, all the happiness. May they live happily ever after. I wish them happy married and a great future ahead from Mr. and Mrs. Ramachari, now Mr. and Mrs. Yash. So I wish both of them good luck and a great future ahead. God bless. ಫಸ್ಟ್ ಕಂಗ್ರಾಟ್ಸ್ ಮಾಡಬೇಕು ಯಶ್ ರಾಧಿಕಾ ಪಂಡಿತ್ಗೆ ಆ್ಯಂಡ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ದೇ ವರ್ ಸೋ ಟ್ರೂ ಲವ್ ಆ್ಯಂಡ್ ಇವತ್ತು ಮದುವೆ ಆಗಿದ್ದಾರೆ ಆ್ಯಂಡ್ ವೆರಿ ಗುಡ್ ಪೇರ್, ವೆರಿ ಕ್ಯೂಟ್ ಪೇರ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಒಳ್ಳೆದಾಗಲಿ ಯಶ್ ರಾಧಿಕಾ ಇಬ್ಬರಿಗೂ ಆಲ್ ದ ಬೆಸ್ಟ್. ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಮದುವೆ ಕಾರ್ಯಕ್ರಮ ಭಾರಿ ವಿಶೇಷವಾಗಿ 3 ದಿನಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಆ ಸಡಗರ, ಆ ಸಂಭ್ರಮ ಅವರಿಗೆ 100 ವರ್ಷಗಳ ಕಾಲ ಆ ಭಗವಂತ ಕೊಡ್ಲಿ ಅಂತ ಹೇಳಿ ಹಾರೈಸ್ತೀನಿ. ಸೂಪರ್ ಜೋಡಿ, ಇಬ್ರು ಸೂಪರ್ ಆಗಿರ್ತಾರೆ. ಸೊ ಅವ್ರ ಜೀವನ ಇದೇ ತರ 100 ಕಾಲ ಖುಷಿಯಾಗಿರ್ಲಿ ಅಂತ ಆಶಿಸ್ತೀವಿ. ಹೀರೋ ಹೀರೋಯಿನ್ ಆಗಿ ಹಂಗೆ. ಯಶ್ ಮತ್ತು ರಾಧಿಕಾ ಅಪೂರ್ವವಾದ ಜೋಡಿ. ಅವರಿಬ್ಬರು ಜೀವನ ಸುಖಮಯವಾಗಿರಲಿ, ಯಾವಾಗಲೂ ಸಂತೋಷವಾಗಿರಲಿ, ಜನರನ್ನು ರಂಜಿಸ್ತಾ ಇರಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ. ಆನಂದ್ ಆಡಿಯೋ ಮಾಲೀಕರಾದ 53 ವರ್ಷದ ಮೋಹನ್ ಚಾಬ್ರಿಯಾ ಅಕಾಲಿಕ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಮೋಹನ್ ಅವರ ಅಗಲಿಕೆಗೆ ಕನ್ನಡ ಸಂಗೀತ ಲೋಕ ತುಂಬಲಾರದ ನಷ್ಟ ಅಂತ ಕೂಡ ಬಣ್ಣಿಸಲಾಗ್ತಾ ಇದೆ. ಇನ್ನು ಲಹರಿ ವೇಲು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಆನಂದ್ ಆಡಿಯೋ ಸಂಸ್ಥಾಪಕರು ಇವತ್ತು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ತುಂಬಾ ನೋವಾದ ಸಂಗತಿ. ಒಬ್ಬ ಮನುಷ್ಯ ಕಷ್ಟಪಟ್ಟು 30 ವರ್ಷ ಮೇಲ್ ಬಂದು ಇವಾಗ ಸಂತೋಷ ಪಡೋ ಟೈಮ್ನಲ್ಲಿ ವಿಧಿ
ಬಾನಿ ಇನ್ನೊಂದು ಕರ್ಕೊಂಡ್ಬಿಡ್ತು. ನಾನು ಅನ್ಕೊಂಡಿದ್ದ ಪ್ರಕಾರ ಅವರು ಬದುಕ್ತಾರೆ ಅಂತ ಅನ್ಕೊಂಡೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಬಹಳ ಒಳ್ಳೆ ವ್ಯಕ್ತಿ. ನಮ್ಮ ಜೊತೆಗೆ ಕಾಂಪಿಟಿಷನ್ ಅಂತಾನೆ ಇರ್ಲಿಲ್ಲ. ನಾವು ಯಾವುದೇ ಪ್ರೋಗ್ರಾಮ್ ಮಾಡೋದು ಏನೇ ಮಾಡಿದ್ರು ಕೋಆಪರೇಟಿವ್ ಆಗಿ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಎಲ್ಲಾ ಪ್ರೊಡ್ಯೂಸರ್ಸ್ನು ನೀಟಾಗಿ ಹ್ಯಾಂಡಲ್ ಮಾಡಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರು. ಬಹಳ ದುಃಖ ಆಗ್ತಾ ಇದೆ. ನಾಳೆ ಹವಾಮಾನ ಹೇಗಿರುತ್ತೆ ಬನ್ನಿ ನೋಡೋಣ. ಇದು ಈ ದಿನದ ಬಿಗ್ ಬುಲೆಟಿನ್. ನಾಳಿನ ಬಿಗ್ ಬುಲೆಟಿನ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಈಗ ಯಶ್ ಮತ್ತು ರಾಧಿಕಾ ಅವರ ಆರತಕ್ಷತೆ ರಿಸೆಪ್ಷನ್ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ರಾಜ ರಾಣಿ ಕಲ್ಯಾಣದ ನೇರ ಪ್ರಸಾರವನ್ನ ಈಗ ನಿಮ್ಮ ಮುಂದೆ ಇಡ್ತೀವಿ.